ಎಲ್ಲವನ್ನ ದರೋಡೆ ಮಾಡಿಸುವ ಮೂಲಕ ಒತ್ತಾಯಪೂರ್ವಕವಾಗಿ ಹೋಮ್ಲೆಸ್ ಜೀವನ ಪ್ರಾರಂಭಿಸುವ ಹಾಗೆ ಮಾಡ್ತಾರೆ. 2023ರಲ್ಲಿ ನಾನು ಕೇವಲ ID ಕಾರ್ಡ್ ಕಳೆದುಕೊಳ್ಳೋದಿಲ್ಲ, ನನ್ನ ಐಡೆಂಟಿಫಿಕೇಶನ್ ಅನ್ನೇ ಕಳ್ಕೊಳ್ತೀನಿ. ಕೇವಲ ಡೆಬಿಟ್ ಕಾರ್ಡ್ ಪಾಸ್ಬುಕ್ ಅನ್ನ ಕಳೆದುಕೊಳ್ಳೋದಿಲ್ಲ, ಫೈನಾನ್ಷಿಯಲ್ ಸ್ಟೇಟಸ್ ಪೂರ್ತಿ ಕಳೆದುಕೊಳ್ತೀನಿ. ಹಣದ ಟ್ರಾನ್ಸಾಕ್ಷನ್ ಮಾಡುವ ಯೋಗ್ಯತೆಯನ್ನ ಕಳ್ಕೊಳ್ತೀನಿ. ಕೇವಲ ಸರ್ಟಿಫಿಕೇಟ್ಸ್ ರೆಕಾರ್ಡ್ಸ್ಗಳನ್ನ ಕಳೆದುಕೊಳ್ಳೋದಿಲ್ಲ, ಒಂದು ಕಚೇರಿ ಒಳಗಡೆ ಹೋಗಿ ಕೆಲಸ ಕೇಳುವ ಯೋಗ್ಯತೆಯನ್ನೇ ಕಳ್ಕೊಳ್ತೀನಿ. 2023ರಲ್ಲಿ ನರಕದ ಬಾಗಿಲೇ ತೆಗೆಯುತ್ತೆ. ಬರಿಗೈಯಲ್ಲಿ ಅನ್ನೋನ್ ಬ್ಯಾಟಲ್ ಫೀಲ್ಡ್ ಫೇಸ್ ಮಾಡಬೇಕಾಗಿ ಬರುತ್ತೆ. 2023ರ ನಂತರ ನನ್ನ ಜೀವನ ಶೈಲಿಯೇ ಬದಲಾಗಿ ಹೋಗುತ್ತೆ. ಮನೆಯ ಹೊಸ್ತಿಲು ದಾಟಿದ ತಕ್ಷಣ ಬೈಕ್ ಹೇರುತ್ತಿದ್ದ ನಾನು ಪ್ರತಿದಿನ ಬರಿಗಾಲಲ್ಲಿ 15ಕ್ಕೂ ಹೆಚ್ಚು ಕಿಲೋಮೀಟರ್ ನಡ್ಕೊಂಡು ಓಡಾಡೋ ಹಾಗೆ ಮಾಡ್ತಾರೆ. ಕಾರ್ನಲ್ಲಿ ಓಡಾಡ್ತಾ ಇದ್ದವನು 10 ರೂಪಾಯಿ ಟ್ರೈನ್ ಟಿಕೆಟ್ಗೂ ಹಣ ಇಲ್ಲದೆ ಬೈಕ್ನಲ್ಲಿ ಲಿಫ್ಟ್ ತೆಗೆದುಕೊಂಡು ಓಡಾಡಬೇಕಾಗಿ ಬರುತ್ತೆ. ಆಮಂತ್ರಣ ಕೊಟ್ಟರು ಸಮಾರಂಭಕ್ಕೆ ಹೋಗಿ ಊಟ ಮಾಡದವನು ದೇವಸ್ಥಾನದ ದಾಸೋಹ ಭವನಗಳು, KR ಆಸ್ಪತ್ರೆ ಮುಂಭಾಗ NGOಗಳು ಕೊಡುವ ಊಟ ತಿನ್ನೋದಕ್ಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಳ್ತೀನಿ. ಪ್ರತಿದಿನ ಕಾರಿಗೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದ್ದವನು ಊಟಕ್ಕಾಗಿ ಕೇವಲ 1 ರೂಪಾಯಿಯನ್ನ ಕೇಳಿ ತೆಗೆದುಕೊಂಡಿದ್ದೀನಿ. ಬಿಸಿ ಇಲ್ಲದ ತಣ್ಣಗಿರುವ ಊಟವನ್ನ ಮಾಡದವನು ತಂಗುಳು ಅಲಸಿದ ಊಟವನ್ನ ಮಾಡಿದ್ದೇನೆ. ನೆಲದ ಮೇಲೆ ಕೂರದವನು ಪಾರ್ಕ್ ಬೆಂಚ್ ಮೇಲೆ ಮಲಗಿ ನಿದ್ದೆ ಮಾಡಿದ್ದೇನೆ. ಬಿಸಿಲರಿ ನೀರು ಕುಡಿತಾ ಇದ್ದವನು ಸಿಟಿ ಕಾರ್ಪೊರೇಷನ್ ಅವರು ಒದಗಿಸುವ ಬೋರ್ವೆಲ್ ನೀರನ್ನ ಕುಡಿಯೋದಕ್ಕೆ ಪ್ರಾರಂಭಿಸ್ತಾನೆ. ಕೇವಲ ಒಂದೇ ಒಂದು ಶಾರ್ಟ್ಸ್ ಮತ್ತು ಟೀ ಶರ್ಟ್ನಲ್ಲಿ ಜೀವನ ನಡೆಸ್ತಾನೆ. ದೇವಸ್ಥಾನದಲ್ಲಿ ಭಕ್ತರು ಬಿಟ್ಟು ಹೋದ ಸೋಪ್ ತೆಗೆದುಕೊಂಡು ಸ್ನಾನ ಮಾಡಿದ್ದೇನೆ. ಸ್ವಲ್ಪ ಡಿಸ್ಕಂಫರ್ಟ್ ಆದರೂ ಅದರ ವಿರುದ್ಧ ತಿರುಗಿ ಬೀಳ್ತಾ ಇದ್ದ ನಾನು, ನನಗೆ ಏನೇ ಅಂದರು, ಆಡಿದರು, ಅವಮಾನಿಸಿದರು, ಹಲ್ಲೆ ಮಾಡಿದರೂ ಅವರ ವಿರುದ್ಧ ಧ್ವನಿ ಎತ್ತದೆ ಸುಮ್ಮನಿರ್ತಿದ್ದೆ. ನನ್ನ ಬ್ಯಾಗ್ ಕಳ್ಳತನ ಆಗಿ ಇವತ್ತಿಗೆ 3 ವರ್ಷ ಆಗಿದೆ.